Hello everyone, myself Sandhya NR, lecturer, Department of Mathematics, IDSG Government College, Chikamagalur. Today I am explaining the concept supremum and infimum of a sequence of real numbers. So last class nalli definition of the sequence, types of sequence, bounded sequence and example for bounded sequence na ನೋಡಿದ್ದೀವಿ. ಸೊ ಇವತ್ತು ನಾವು ಸುಪ್ರೀಮಮ್ ಆ್ಯಂಡ್ ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ನೋಡೋಣ. Before going to the definition of the infimum and supremum of a sequence, ನಮಗೆ ಆಲ್ರೆಡಿ ಅಪ್ಪರ್ ಬೌಂಡ್ ಆ್ಯಂಡ್ ಲೋಯರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. ಓಕೆ, ಸೊ ಅಪ್ಪರ್ ಬೌಂಡ್ ಆ್ಯಂಡ್ ಲೋಯರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ನ ನಾವು ಒಂದು ಸೆಟ್ನಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಸುಪ್ರೀಮಮ್ ಆ್ಯಂಡ್ ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್ನ ಹೋಲ್ ರಿಯಲ್ ಲೈನಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನಾವು ಮೂವ್ ಆನ್ ಟು ದಿ ಡೆಫಿನೇಷನ್ ಆಫ್ ಸುಪ್ರೀಮಮ್ ಆಫ್ ಸೀಕ್ವೆನ್ಸ್. ಸುಪ್ರೀಮಮ್ ಆಫ್ ದಿ ಸೀಕ್ವೆನ್ಸ್ನ ಲೀಸ್ಟ್ ಅಪ್ಪರ್ ಬೌಂಡ್ ಅಂತಲೂ ಕರಿತೀವಿ. ಸುಪ್ರೀಮಮ್ ಆರ್ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ಎ ಸೀಕ್ವೆನ್ಸ್. ಒಂದು ರಿಯಲ್ ನಂಬರ್ನ ನಾವು ಸುಪ್ರೀಮಮ್ ಆರ್ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ ಅಂತ ಹೇಳಬೇಕು ಅಂದರೆ ಟು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿರಬೇಕು. ಫಸ್ಟ್ ಕಂಡೀಷನ್ ಏನು? ಎಕ್ಸ್ ಎನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಎಕ್ಸ್ ಎನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಇಸ್ ದಿ ಡೆಫಿನೇಷನ್ ಆಫ್ ಅಪ್ಪರ್ ಬೌಂಡ್. ಅಂದರೆ ಯಾವುದೇ ಒಂದು ರಿಯಲ್ ನಂಬರ್ನ ನಾನು ಸುಪ್ರೀಮಮ್ ಅನ್ನಬೇಕು ಅಂದರೆ ಫಸ್ಟು ಅದು ಆ ಸೀಕ್ವೆನ್ಸ್ನ ಅಪ್ಪರ್ ಬೌಂಡ್ ಆಗಿರಬೇಕು. ಓಕೆ, ಸೊ ಅದೇ ಥರ ಸೆಕೆಂಡ್ ಕಂಡೀಷನ್ ಏನು? ಸೊ ಎಮ್ ಡ್ಯಾಶ್ ಬಿ ಸೆಕೆಂಡ್, ಎಮ್ ಡ್ಯಾಶ್ ಬಿ ಎನಿ ಅದರ್ ಅಪ್ಪರ್ ಬೌಂಡ್ ಆಫ್ ದಿ ಸೇಮ್ ಸೀಕ್ವೆನ್ಸ್ ಎಕ್ಸ್ ಎನ್, ದೆನ್ ಎಮ್ ಡ್ಯಾಶ್ ಗ್ರೇಟರ್ ದೆನ್ ಎಮ್ ಈಸ್ ಲೆಸ್ ದೆನ್ ಎಮ್ ಡ್ಯಾಶ್. Okay, so now consider the real line or consider one example na consider ಮಾಡ್ತೀನಿ. ಸೊ ಏನು? ಸೀಕ್ವೆನ್ಸ್ ಎಕ್ಸ್ ಎನ್. ಸೀಕ್ವೆನ್ಸ್ ಎಕ್ಸ್ ಎನ್ ಏನಂದರೆ 1/n. ಸೀಕ್ವೆನ್ಸ್ ಎಕ್ಸ್ ಎನ್ನ ಏನು ಕನ್ಸಿಡರ್ ಮಾಡಿದೆ? 1/n ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿ ವ್ಯಾಲ್ಯೂಸ್ ಕೊಡ್ತಾ ಹೋದರೆ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಏನಾಗುತ್ತೆ? ಎನ್ನಿಗೆ 1 ಕೊಟ್ಟರೆ 1, ಎನ್ನಿಗೆ 2 ಕೊಟ್ಟರೆ 1/2, ಎನ್ನಿಗೆ 3 ಕೊಟ್ಟರೆ 1/3, ಸೊ ಆನ್. ಎನ್ನಿಗೆ ಇನ್ಫಿನಿಟಿ ಕೊಟ್ಟರೆ 0. ವಿ ನೋ ದಟ್ ಇಲ್ಲಿ ಅಪ್ಪರ್ ಆ್ಯಂಡ್ ಲೋಯರ್ ಬೌಂಡ್ ನಮಗೆ ಗೊತ್ತಿದೆ. ಲಾಸ್ಟ್ ಕ್ಲಾಸಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಪ್ಪರ್ ಬೌಂಡ್ ಈಸ್ 1 ಆ್ಯಂಡ್ ಲೋಯರ್ ಬೌಂಡ್ ಈಸ್ 0 ಅಲ್ವಾ? ಸೊ ನಾವು ಸುಪ್ರೀಮಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಕನ್ಸಿಡರ್ ದಿ ರಿಯಲ್ ಲೈನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ 0, 1, 2 ಸೊ ಆನ್ ಅಪ್ ಟು ಪ್ಲಸ್ ಇನ್ಫಿನಿಟಿ ಇರುತ್ತೆ. ಇಲ್ಲಿ ಮೈನಸ್ ಇನ್ಫಿನಿಟಿ ಇರುತ್ತೆ, -1, -2 ಸೊ ಆನ್. ನಮಗೆ ಅಪ್ಪರ್ ಬೌಂಡ್ ಯಾವ ಸಿಕ್ಕಿದೆ? 1 ಈಸ್ ದಿ ಅಪ್ಪರ್ ಬೌಂಡ್. ಓಕೆ, 1 ಈಸ್ ದಿ ಅಪ್ಪರ್ ಬೌಂಡ್. ನೌ ವಿ ಹ್ಯಾವ್ ಟು ಫೈಂಡ್ ದಿ ಸುಪ್ರೀಮಮ್. ಸುಪ್ರೀಮಮ್ ಅಂದರೆ ಏನು? ಫಸ್ಟು ಅದು ಅಪ್ಪರ್ ಬೌಂಡ್ ಆಗಿರಬೇಕು. 1 ಅಪ್ಪರ್ ಬೌಂಡ್ ಆಗಿದೆ. ಸೊ ಸೆಕೆಂಡ್ ಏನು? ಎಮ್ ಡ್ಯಾಶ್ ಬಿ ಎನಿ ಅದರ್ ಅಪ್ಪರ್ ಬೌಂಡ್ ಅಂದರೆ, ಸೊ ಇಲ್ಲಿ ನಮಗೆ 1 ಅಪ್ಪರ್ ಬೌಂಡ್ ಗೊತ್ತು. ಈ ಅಪ್ಪರ್ ಬೌಂಡ್ಗಿಂತ ಜಾಸ್ತಿ ಇರೋ ನಂಬರ್ಸ್ ಇಲ್ಲಿ ರಿಯಲ್ ಲೈನಲ್ಲಿ ಇನ್ಫೈನೆಟ್ಲಿ ಮೆನಿ ನಂಬರ್ಸ್ ಇದೆ ಅಲ್ವಾ? ಒಂದಕ್ಕಿಂತ ಜಾಸ್ತಿ ಇರೋ ನಂಬರ್ಸ್ ಇನ್ಫೈನೆಟ್ಲಿ ಮೆನಿ ನಂಬರ್ಸ್ ಇದೆ. ಈ ನಂಬರ್ಸ್ ಎಲ್ಲ ಎಮ್ ಡ್ಯಾಶ್. ಸೊ ಈ ಅಪ್ಪರ್ ಬೌಂಡನ್ನು ಜಾಯಿನ್ ಮಾಡ್ಕೊಂಡು ಇದಿಷ್ಟರಲ್ಲಿ ಲೀಸ್ಟ್ ಎಲಿಮೆಂಟ್ ಯಾವುದಿರುತ್ತೆ ದಟ್ ಈಸ್ ದಿ ಸುಪ್ರೀಮಮ್ ಆಫ್ ದಟ್ ಸೀಕ್ವೆನ್ಸ್. ಓಕೆ, ಸೊ ಇಲ್ಲಿ 1 ಇದೆ, 1ಕ್ಕಿಂತ 2 ಜಾಸ್ತಿ ಇದೆ, 2ಕ್ಕಿಂತ 3 ಜಾಸ್ತಿ ಇದೆ, 4 ಜಾಸ್ತಿ ಇದೆ. ಸೊ ಮೆನಿ ಇನ್ಫೈನೆಟ್ಲಿ ಮೆನಿ ಏನು ಸಿಗ್ತಾ ಇದೆ ನಮಗೆ? ಅಪ್ಪರ್ ಬೌಂಡ್ ಸಿಗ್ತಾ ಇದೆ. ಆ ಅಪ್ಪರ್ ಬೌಂಡಲ್ಲೆಲ್ಲ ಲೀಸ್ಟ್ 1 ಏನಿರುತ್ತೆ ದಟ್ ಈಸ್ ದಿ ಸುಪ್ರೀಮಮ್ ಆಫ್ ದಿ ಸೀಕ್ವೆನ್ಸ್. ಓಕೆ, ದಿಸ್ ಈಸ್ ಎಮ್ ಡ್ಯಾಶ್, ದಿಸ್ ಈಸ್ ಎಮ್ ಏನಾಗಿರಬೇಕು? ಎಮ್ ಡ್ಯಾಶ್ ಈಸ್ ಗ್ರೇಟರ್ ದೆನ್ ಎಮ್ ಆಗಿರುತ್ತೆ. ಸೊ ದೆನ್ ಎಮ್ ಈಸ್ ದಿ ವಾಟ್? ಸುಪ್ರೀಮಮ್. ದಿಸ್ ಈಸ್ ವಾಟ್? 1 ಈಸ್ ದಿ ಸುಪ್ರೀಮಮ್ ಆಫ್ ದಿ ಸೀಕ್ವೆನ್ಸ್ 1/n. ನಾವು ಯಾವ ಸೀಕ್ವೆನ್ಸ್ ತೊಗೊಂಡಿದ್ದೀವಿ? 1/nಗೆ ಸುಪ್ರೀಮಮ್ ಯಾವುದು? 1 ಈಸ್ ದಿ ಸುಪ್ರೀಮಮ್. ಕ್ಲಿಯರ್? ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ಡೆಫಿನೇಷನ್ ಆಫ್ ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್. ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್ ಅಂದರೆ ಏನು? ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್ನ ಆರ್ ಗ್ರೇಟೆಸ್ಟ್ ಲೋಯರ್ ಬೌಂಡ್ ಅಂತಲೂ ಹೇಳ್ತೀವಿ. ಎ ರಿಯಲ್ ನಂಬರ್ ಈಸ್ ಸೆಡ್ ಟು ಬಿ ಇನ್ಫಿಮಮ್ ಆರ್ ಗ್ರೇಟೆಸ್ಟ್ ಲೋಯರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ xn
ಇಫ್ ಇಟ್ ಸ್ಯಾಟಿಸ್ಫೈಸ್ ಟು ಕಂಡೀಷನ್ಸ್. ಏನು ಫಸ್ಟ್ ಕಂಡೀಷನ್ ಎಕ್ಸ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ದಿಸ್ ಇಸ್ ದಿ ಡೆಫಿನೇಷನ್ ಆಫ್ ಲೋಯರ್ ಬೌಂಡ್. ಸೆಕೆಂಡ್ ಕಂಡೀಷನ್ ಏನು, ದೇರ್ ಎಕ್ಸಿಸ್ಟ್ ಅನದರ್ ಒನ್ ಲೋಯರ್ ಬೌಂಡ್ ಎಮ್ ಡ್ಯಾಶ್ ಫಾರ್ ದಿ ಸೇಮ್ ಸೀಕ್ವೆನ್ಸ್ ದೆನ್ ಎಮ್ ಡ್ಯಾಶ್ ಲೆಸ್ ದೆನ್ ಎಮ್. ಓಕೆ, ಲೆಟ್ ಕನ್ಸಿಡರ್ ದಿ ಎಕ್ಸಾಂಪಲ್. ಅಗೇನ್ ಸೇಮ್ ಸೀಕ್ವೆನ್ಸ್ನ ಕನ್ಸಿಡರ್ ಮಾಡ್ತೀನಿ. 1/n, ವಿ ನೋ ದಟ್ ಲೋಯರ್ ಬೌಂಡ್ ಈಸ್ 0. ನಾವು ಕನ್ಸಿಡರ್ ದಿ ರಿಯಲ್ ಲೈನ್. ಹಿಯರ್ ಈಸ್ 0, 1, 2, so on up to plus infinity, -1, -2, so on up to minus infinity. So now consider, so ಇಲ್ಲೇನಾಯಿತು, 0 is the ಲೋಯರ್ ಬೌಂಡ್ ಅಲ್ವಾ, ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇನ್ಫಿಮಮ್ ಆಗಬೇಕು ಅಂದರೆ ಫಸ್ಟು ಆ ಎಲಿಮೆಂಟ್ ಏನಾಗಿರಬೇಕು, ಲೋಯರ್ ಬೌಂಡ್ ಆಗಿರಬೇಕು. 0 ಲೋಯರ್ ಬೌಂಡ್ ಆಗ್ತಾ ಇದೆ. ಸೊ ದಿಸ್ ಈಸ್ ಎಮ್. ಸೊ ಇಲ್ಲಿ ಏನು -1, -2, ಸೊ ಆನ್ ಮೈನಸ್ ವ್ಯಾಲ್ಯೂಸ್ ಇದೆ, ಇವೆಲ್ಲ ಎಮ್ ಡ್ಯಾಶ್. ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ 0ಕ್ಕಿಂತ ಕಡಿಮೆ ಇರೋ ಎಲಿಮೆಂಟ್ಸ್ ರಿಯಲ್ ಲೈನಲ್ಲಿ ಇನ್ಫೈನೆಟ್ಲಿ ಮೆನಿ ಎಲಿಮೆಂಟ್ಸ್ ಇದೆ. ಬಟ್ ನಾವು ಅದರಲ್ಲಿ ಇನ್ಫಿಮಮ್ ಅಂದರೆ ಏನು, ಗ್ರೇಟೆಸ್ಟ್ ಅಮಾಂಗ್ ಆಲ್ ದೀಸ್ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಬೇಕು. ಗ್ರೇಟೆಸ್ಟ್ ಅಮಾಂಗ್ ಆಲ್ ದೀಸ್ ಎಲಿಮೆಂಟ್ಸ್. ಸೊ ಎಮ್ಗಿಂತ ಕಡಿಮೆ ಇರೋ ಎಲಿಮೆಂಟ್ಸ್ ಎಲ್ಲ ಇದೆ. ಬಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿರಬೇಕಾಗಿದೆ ಇದು ಎಮ್ ಡ್ಯಾಶ್ ಲೆಸ್ ದೆನ್ ಎಮ್. ಈ ಎಮ್ಮನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇವೆಲ್ಲ ಟರ್ಮ್ಸಲ್ಲಿ ಗ್ರೇಟರ್ ಒನ್ ಯಾವುದಿರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಯಾವುದು ಗ್ರೇಟರ್ ಒನ್ ಇದೆ, ದಿಸ್ 0 ಇಸ್ ದಿ ಗ್ರೇಟೆಸ್ಟ್ ಅಲ್ವಾ. ಸೊ 0 ಇಸ್ ದಿ ಇನ್ಫಿಮಮ್ ಆಫ್ ದಿ ಗಿವನ್ ಸೀಕ್ವೆನ್ಸ್. ಯಾವುದು ಗಿವನ್ ಸೀಕ್ವೆನ್ಸ್, 1/n. ದಿಸ್ ಇಸ್ ವಾಟ್ ಇನ್ಫಿಮಮ್ ಆಫ್ ದಿ ಸೀಕ್ವೆನ್ಸ್ ಆರ್ ಗ್ರೇಟೆಸ್ಟ್ ಲೋಯರ್ ಬೌಂಡ್. ಜನರಲಿ ನಾವು ಯಾವುದೇ ಸೀಕ್ವೆನ್ಸಿಗೆ ಲೋಯರ್ ಬೌಂಡ್ ಫೈಂಡ್ ಔಟ್ ಮಾಡಿ, ಅಪ್ಪರ್ ಬೌಂಡ್ ಫೈಂಡ್ ಔಟ್ ಮಾಡಿ, ಆರ್ ಇನ್ಫಿಮಮ್ ಫೈಂಡ್ ಔಟ್ ಮಾಡಿ, ಸುಪ್ರಿಮಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, ಸೊ ಜನರಲಿ ಸುಪ್ರಿಮಮ್ ಆ್ಯಂಡ್ ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್ ಈಸ್ ನಥಿಂಗ್, ಇಟ್ ಈಸ್ ಅಪ್ಪರ್ ಬೌಂಡ್ ಆ್ಯಂಡ್ ಲೋಯರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್. ನಾವೇನು ಅಪ್ಪರ್ ಬೌಂಡ್ ಆ್ಯಂಡ್ ಲೋಯರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡ್ತೀವೋ ಅದೇ ಆ ಸೀಕ್ವೆನ್ಸ್ನ ಸುಪ್ರಿಮಮ್ ಮತ್ತು ಇನ್ಫಿಮಮ್ ಆಗಿರುತ್ತೆ. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಡೆಫಿನೇಷನ್, ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂದರೆ ಏನು? ಎ ರಿಯಲ್ ನಂಬರ್ ಎಲ್ is said to be a limit of a sequence xn as n tends to infinity if for every epsilon greater than 0 there exists a positive integer m such that mod xn minus l less than epsilon for all n greater than m. That is, limit n tends to infinity xn equal to l for all n greater than m. ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂದರೆ ಇಟ್ ಈಸ್ ಎ ಪಾಯಿಂಟ್. ಓಕೆ, ಇಟ್ ಈಸ್ ಎ ಪಾಯಿಂಟ್ ಸಚ್ ದಟ್ ಎವರಿ ನೈಬರ್ಹುಡ್ ಅರೌಂಡ್ ಇಟ್ ಕಂಟೈನ್ಸ್ ಇನ್ಫೈನೆಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಅಂತ. ಓಕೆ, ಸೊ ಬೈ ಎಕ್ಸಾಂಪಲ್ ನೋಡೋಣ. ಸೊ ನಾವು 1/n is a sequence. We want to find the limit of this sequence. ಸೊ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಎನ್ ಟರ್ಮಿಗೆ ಲಿಮಿಟ್ನ ಅಪ್ಲೈ ಮಾಡಬೇಕು. n tends to infinity 1/n ಅನ್ನು ಫೈಂಡ್ ಔಟ್ ಮಾಡಬೇಕು. ಏನು ಬರುತ್ತೆ, n tends to infinity 1/infinity, ಎನಿಥಿಂಗ್ ಬೈ ಇನ್ಫಿನಿಟಿ ಇಸ್ 0 ಇಸ್ ದಿ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾಕೆ? ಸೊ ನಾವು ಕನ್ಸಿಡರ್, ಸೊ ದಿಸ್ ಈಸ್ ರಿಯಲ್ ಲೈನ್. ಹಿಯರ್ 0, 1, 2, so on. ಸೊ -1, -2, so on. ಸೊ ನಮಗೆ ಲಿಮಿಟ್ ಪಾಯಿಂಟ್ ಯಾವ್ದು ಬಂತು, 0 ಬಂತು ಅಲ್ವಾ. 0 ಇಸ್ ದಿ ಲಿಮಿಟ್ ಪಾಯಿಂಟ್ ಅಂತ ತಗೊಂಡಿದ್ದೀವಿ. ಸೊ ಲಿಮಿಟ್ ಪಾಯಿಂಟ್ ಅಂದರೆ ಏನಂದರೆ, ಇವಾಗ ನಾನು ಇಲ್ಲಿ ನೈಬರ್ಹುಡ್ನ ನಾನು ಕನ್ಸಿಡರ್ ಮಾಡಿದ್ರೆ, ಈ ಲಿಮಿಟ್ ಪಾಯಿಂಟ್ ಸುತ್ತ ಅರೌಂಡ್ ದಿ ಲಿಮಿಟ್ ಪಾಯಿಂಟ್ ನಾನು ನೈಬರ್ಹುಡ್ನ ಕನ್ಸಿಡರ್ ಮಾಡಿದ್ರೆ, ಆ ನೈಬರ್ಹುಡ್ ಈ ಪಾರ್ಟ್ ಏನಿದೆ ಇಲ್ಲಿ ನನಗೆ ಇನ್ಫೈನೆಟ್ಲಿ ಮೆನಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಸಿಗಬೇಕು. ಈ ಸೀಕ್ವೆನ್ಸ್ನ ಟರ್ಮ್ಸು ನನಗೆ ಇಲ್ಲಿ ಸಿಗಬೇಕು, ಇನ್ಫೈನೆಟ್ಲಿ ಮೆನಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್. ಅಂದರೆ ಈಗ 0ಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಏನು ಬರುತ್ತೆ, 1/10, 1/9 ಸಿಗುತ್ತೆ,
1/8 ಇದೇ ಥರ ಹೋಗ್ತಾ 1/2 ಸಿಗುತ್ತಾ. ಸೊ ಇಲ್ಲಿ ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಏನಾಗಿರುತ್ತೆ, ಸೊ ಎನ್ನಿಗೆ 1 ಕೊಟ್ಟರೆ 1, ಎನ್ನಿಗೆ 2 ಕೊಟ್ಟರೆ 1/2, ಎನ್ನಿಗೆ 3 ಕೊಟ್ಟರೆ 1/3 ಸಿಗುತ್ತೆ ಅಲ್ವಾ. ಸೊ ಈ ಟರ್ಮ್ ಏನಾಯಿತು, ಇಲ್ಲಿದೆ ಅಲ್ವಾ, ಕಂಟೈನ್ ಆಗ್ತಾ ಇದೆ. ಅಂದರೆ ಇನ್ಫೈನೈಟ್ಲಿ ಮೆನಿ ಟರ್ಮ್ಸ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ ಬಿಲಾಂಗ್ಸ್ ಟು ದಿ ನೈಬರ್ಹುಡ್ ಆಫ್ ದಿಸ್ ಪಾಯಿಂಟ್. ಆವಾಗ ಮಾತ್ರ ನಾವು ಆ ಪಾಯಿಂಟನ್ನು ಏನಂತ ಹೇಳ್ತೀವಿ, ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ. ಸೊ ಏನಂದರೆ ಇವಾಗ ನಾನು 1/nಗೆ 0ನ ಲಿಮಿಟ್ ಪಾಯಿಂಟ್ ಅಂತ ಹೇಳಬೇಕು ಅಂದರೆ ಈ 0 ಸುತ್ತ ನಾನು ಒಂದು ನೈಬರ್ಹುಡ್ನ ಕ್ರಿಯೇಟ್ ಮಾಡ್ತೀನಿ. ಈ ನೈಬರ್ಹುಡ್ಡಲ್ಲಿ ಈ ನೈಬರ್ಹುಡ್ ಪಾರ್ಟ್ ಏನಿದೆ ಇಲ್ಲಿ ಒಳಗೆ, ಸೊ ಇಲ್ಲಿ ನನಗೆ ಈ ಸೀಕ್ವೆನ್ಸ್ 1/n ಸೀಕ್ವೆನ್ಸ್ನ ಟರ್ಮ್ಸ್ ಏನಿರುತ್ತೆ ಇನ್ಫೈನೈಟ್ಲಿ ಮೆನಿ ಟರ್ಮ್ಸ್ ಸಿಗಬೇಕು. ಇವಾಗ ನಾನು ಈ 0 ಆದಮೇಲೆ ನನಗೆ 1/2 ಸಿಗುತ್ತಲ್ವಾ. 1/2 ಈ ಸೀಕ್ವೆನ್ಸಿನ ಎಲಿಮೆಂಟೇ. ಅವಾಗೇನಾಗುತ್ತೆ, ಈ 0ನ ನೈಬರ್ಹುಡ್ನಲ್ಲಿ ಈ ಸೀಕ್ವೆನ್ಸ್ನ ಟರ್ಮ್ಸ್ ಇದೆ ಅಂದರೆ ಅದೇನಾಗುತ್ತೆ, ಈ ಪಾಯಿಂಟು ಏನಾಗುತ್ತೆ, ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಆಗುತ್ತೆ, ಲಿಮಿಟ್ ಪಾಯಿಂಟ್ ಆಗುತ್ತೆ. ಅದೇ ಥರ ನಾನು ನೈಬರ್ಹುಡ್ಡನ್ನ ಜಾಸ್ತಿ ಮಾಡ್ತಾ ಹೋದಂಗೂ ನನಗೆ ಇನ್ಫೈನೈಟ್ಲಿ ಮೆನಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಸಿಗ್ತಾ ಹೋಗುತ್ತೆ. ಸೊ 0 ಇಸ್ ದಿ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ. ಅಲ್ಲೇನು ನಾವು ಎಪ್ಸಲಾನ್ ತಗೊಂಡಿದ್ದೀವಿ, ಎಪ್ಸಲಾನ್ ಈಸ್ ವೆರಿ ಸ್ಮಾಲೆಸ್ಟ್ ವ್ಯಾಲ್ಯೂ. ಅದು ವ್ಯಾಲ್ಯೂ ಹೇಗಿರುತ್ತೆ ಅಂದರೆ 1/10⁻n ಫಾರ್ಮಲ್ಲಿ ಇರುತ್ತೆ. ಓಕೆ. ಸೊ ಇವಾಗ ನಾನು ಜನರಲ್ ಆಗಿ ತಗೊಂಡೆ, ಇವಾಗ ಈ ಸೀಕ್ವೆನ್ಸ್ ಬಿಟ್ಟು ಜನರಲ್ ಆಗಿ ತಗೊಂಡ್ರೆ ನಾನು, ಸೊ ಎಲ್ಲನ ಲಿಮಿಟ್ ಪಾಯಿಂಟ್ ಅಂತ ಹೇಳಬೇಕು ಅಂದರೆ, ಎಲ್ ಈಸ್ ಎ ಲಿಮಿಟ್ ಪಾಯಿಂಟ್ ಹೇಳಬೇಕು ಅಂದರೆ, ಸೊ L + ಎಪ್ಸಲಾನ್ ಅಂದರೆ ಆ್ಯಡ್ ಮಾಡಿದಾಗ ಎಲ್ಲಿನ ನೈಬರ್ಹುಡ್ ತಗೊತೀನಿ. ಸೊ ದಿಸ್ ಈಸ್ L - ಎಪ್ಸಲಾನ್, L + ಎಪ್ಸಲಾನ್. ಓಕೆ. ಈ ಎಪ್ಸಲಾನ್ ವ್ಯಾಲ್ಯೂ ಏನಾಗಿರುತ್ತೆ, ಈಸ್ ವೆರಿ ಸ್ಮಾಲೆಸ್ಟ್ ವ್ಯಾಲ್ಯೂ 10⁻n ಫಾರ್ಮಲ್ಲಿ ಇರುತ್ತೆ, 1/10⁻n. ನಾನು ಅಷ್ಟು ವ್ಯಾಲ್ಯೂನ ಇಲ್ಲಿ ಆ್ಯಡ್ ಮಾಡಿದಾಗ ಅಥವಾ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಈ ನೈಬರ್ಹುಡ್ ಏನು ಸಿಗುತ್ತೆ, ಈ ನೈಬರ್ಹುಡ್ಡಲ್ಲಿ ಇರೋ ಪಾಯಿಂಟ್ಸು, ಈ ನೈಬರ್ಹುಡ್ ಏನಾಗಿರಬೇಕು, ನಮ್ಮ ಸೀಕ್ವೆನ್ಸಲ್ಲಿರೋ ಟರ್ಮ್ಸ್ನ ಕಂಟೈನ್ ಆಗಿರಬೇಕು. ಆವಾಗ ನಾವೇನಂತೀವಿ, ದಿಸ್ L ಈಸ್ ಎ ಲಿಮಿಟ್ ಆಫ್ ದಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ಅಬೌಟ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಕ್ಲಿಯರ್. ಸೊ ಈಸಿಯಾಗಿ ಏನಂದರೆ ನಾವು ಅದನ್ನು ಹೇಗೆ ನಾವು ಅದು ಸಿಂಬಾಲಿಕಲಿ ಹೇಳಬೇಕಂದ್ರೆ ಲಿಮಿಟ್ n → xn = L ಅಂತ ಹೇಳ್ತೀವಿ ಫಾರ್ ಆಲ್ n ಗ್ರೇಟರ್ ದೆನ್ m. ಓಕೆ. ಸೊ ಎನ್ಗೆ ನಾವು ಇನ್ಫಿನಿಟಿ ಕೊಟ್ಟಾಗ ಅಲ್ಲಿ ಏನು ರಿಯಲ್ ನಂಬರ್ ವ್ಯಾಲ್ಯೂ ಬರುತ್ತೋ ದಟ್ ಈಸ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ದಿಸ್ ಈಸ್ ವಾಟ್ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಕ್ಲಿಯರ್. ಓಕೆ. ಸೊ ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್. ಸೊ ಇಲ್ಲಿ ಆನ್ ದಿ ಬೇಸಿಸ್ ಆಫ್ ಲಿಮಿಟ್ ವ್ಯಾಲ್ಯೂ, ಇವಾಗೇನು ನಾವು ಲಿಮಿಟ್ನ ಅಪ್ಲೈ ಮಾಡಿದಾಗ ಆಸ್ n → ಸೀಕ್ವೆನ್ಸ್ನ ಲಿಮಿಟ್ ವ್ಯಾಲ್ಯೂ ನಮಗೆ ಏನು ಸಿಗುತ್ತೋ ಆನ್ ದಿ ಬೇಸಿಸ್ ಆಫ್ ದಿ ಲಿಮಿಟ್ ವ್ಯಾಲ್ಯೂ ನಾವು ಸೀಕ್ವೆನ್ಸ್ ಕೊಟ್ಟಿರೋ ಸೀಕ್ವೆನ್ಸ್ನ ನೇಚರ್ ಅಥವಾ ಬಿಹೇವಿಯರ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ. ದೇರ್ ಆರ್ 3 ಟೈಪ್ಸ್ ಇದೆ ಬಿಹೇವಿಯರ್ನಲ್ಲಿ. ಫಸ್ಟ್ ಒನ್ ಈಸ್ ಕನ್ವರ್ಜೆಂಟ್, second one is divergent, and third one is oscillatory sequences. Okay. On the basis of limit value behavior of sequence na ನಾವು ಡಿಫೈನ್ ಮಾಡ್ತಾ ಇದ್ದೀವಿ. ಸೊ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಈಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್, ಸೆಕೆಂಡ್ ಒನ್ ಈಸ್ ಡೈವರ್ಜೆಂಟ್ ಸೀಕ್ವೆನ್ಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಆಸಿಲೇಟರಿ ಸೀಕ್ವೆನ್ಸ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್. A sequence xn is said to be convergent if the sequence tends to a unique finite value. ಓಕೆ. ಸೊ ನಾವು ಇವಾಗ ನಮಗೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀನಿ. ಲಿಮಿಟ್ನ ಅಪ್ಲೈ ಮಾಡಿ ಈ ಕೊಟ್ಟಿರೋ ಸೀಕ್ವೆನ್ಸಿಗೆ ನಾನು ಲಿಮಿಟ್ನ ಅಪ್ಲೈ ಮಾಡಿದೆ. ಆವಾಗ ನನಗೆ ಸಮ್ ರಿಯಲ್ ವ್ಯಾಲ್ಯೂ ಬಂತು. ಓಕೆ. ರಿಯಲ್ ನಂಬರ್ ಒಂದು ವ್ಯಾಲ್ಯೂ ಬಂತು. ಆ ವ್ಯಾಲ್ಯೂ ನನಗೆ ಫೈನೆಟ್ ಆಗಿದ್ದರೆ, ಯುನಿಕ್ ಮತ್ತು ಫೈನೆಟ್ ಆಗಿರಬೇಕು. ಆ ವ್ಯಾಲ್ಯೂ ಫೈನೆಟ್ ಆ್ಯಂಡ್ ಯುನಿಕ್ ಆಗಿದ್ದರೆ ಆವಾಗ ಕೊಟ್ಟಿರೋ ಸೀಕ್ವೆನ್ಸ್ ಏನಾಗಿರುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಕೊಟ್ಟಿರೋ ಸೀಕ್ವೆನ್ಸಿಗೆ ನಾವು ಲಿಮಿಟ್ನ ಅಪ್ಲೈ ಮಾಡ್ತೀವಿ. ಲಿಮಿಟ್ನ ಅಪ್ಲೈ ಮಾಡಿದಾಗ ನನಗೆ ಯುನಿಕ್ ಫೈನೆಟ್ ವ್ಯಾಲ್ಯೂ ಬಂತು ಅಂದರೆ ಆವಾಗ ನಾವು ಆ ಸೀಕ್ವೆನ್ಸ್ನ ಏನಂತೀವಿ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಸೊ xn = 2n + 3/3n + 4 ಕೊಟ್ಟಿದ್ದಾರೆ.
ಯಾವಾಗಲೂ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾದ್ರೆ ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಆಫ್ ದಿ nth ಟರ್ಮ್ನ ನೋಡ್ಕೋಬೇಕು. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ದಿ nth ಟರ್ಮ್. ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರಲ್ಲಿ n ಟರ್ಮ್ ಇದ್ದರೆ ಎನ್ ಇದ್ದರೆ ಸೊ ಕಾಮನ್ ತಗೊಂಡು ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ nth ಟರ್ಮ್ನ ಅಂತ ನೋಡ್ಕೊಬೇಕು. ಅಂದರೆ ಸೊ ಕಾಮನ್ ತಗೊಂಡು ಎನ್ನ ಕ್ಯಾನ್ಸಲ್ ಮಾಡ್ಬೋದಾ, ಸಿಂಪ್ಲಿಫೈ ಮಾಡ್ಬೋದಾ ಅಂತ ನೋಡ್ಕೊಬೇಕು. ಸೊ ಆ ಥರ ಸಿಂಪ್ಲಿಫೈ ಆಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ nth ಟರ್ಮ್ ಅಂದರೆ ಫಸ್ಟು ನಾವು ಆ ಥರ ಟರ್ಮ್ಸ್ಗಳನ್ನು ಕಾಮನ್ ತಗೊಂಡು ಅದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು, ರೆಡ್ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ನ್ಯೂಮರೇಟರಲ್ಲಿ ಏನಿದೆ, ಡಿನಾಮಿನೇಟರಲ್ಲಿ ಏನಿದೆ. ಸೊ ಎನ್ನ ನಾನು ಕಾಮನ್ ತಗೊಂಡಿದ್ದೀನಿ. ಅವಾಗ ಏನಾಯಿತು 2 + 3/n ಬೈ ಎನ್ನ ಡಿನಾಮಿನೇಟರಲ್ಲೂ ಕಾಮನ್ ತಗೊಂಡಿದ್ದೀನಿ. 3 + 4/n ಆಯಿತು. ಸೊ ಇವಾಗ ಎನ್ ನನಗೆ ಇಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಎನ್ ಕ್ಯಾನ್ಸಲ್ ಆಯಿತು. ಎನ್ ಕ್ಯಾನ್ಸಲ್ ಆದಮೇಲೆ ಸೊ ಏನಾಗ್ತಾಯಿದೆ ನೆಕ್ಸ್ಟು ಸ್ಟೆಪ್ಪಲ್ಲಿ ಸೊ ವಿತೌಟ್ ಎನ್ ಬರ್ತಿದ್ದೀವಿ. 2 + 3/n ಬೈ 3 + 4/n ಇದೆ. ಸೊ ನಾವು ಇವಾಗ ಏನಾಯಿತು, ಇಲ್ಲಿ ರೆಡ್ಯೂಸ್ ಆಯಿತು. ಓಕೆ, nth ಟರ್ಮು ರೆಡ್ಯೂಸ್ ಆಯಿತು. ರೆಡ್ಯೂಸ್ ಆದಾಗ ಇಲ್ಲಿ ನಾನು ಲಿಮಿಟ್ನ ಅಪ್ಲೈ ಮಾಡ್ತೀನಿ. ಲಿಮಿಟ್ n → ∞ xn ಅಂದರೆ ಇದು ಲಿಮಿಟ್ n → ∞ xn ಲಿಮಿಟ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಎನ್ಗೆ ಲಿಮಿಟ್ ಅಪ್ಲೈ ಆದರೆ ಈ ಟರ್ಮ್ 0 ಆಗುತ್ತೆ. ಸೊ 4/n ಎನಿಥಿಂಗ್ ಬೈ ಇನ್ಫಿನಿಟಿ ಏನಾಯಿತು, 0 ಆಯಿತು. ಉಳಿಯೋದೇನು 2/3. ಈ 2/3 ಅನ್ನೋದು ಯುನಿಕ್ ವ್ಯಾಲ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಅಲ್ವಾ. ಸೊ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಅಂದರೆ ಇಲ್ಲಿ ನನಗೆ ಇಲ್ಲಿ ±2/3 ಅಂತ ಏನೂ ಬರ್ತಾ ಇಲ್ಲ. ಸಿಂಗ್ಲಿ ಏನು ಬರ್ತಿದೆ, 2/3 ಅಷ್ಟೇ ಬರ್ತಾ ಇದೆ. ಯುನಿಕ್ ವ್ಯಾಲ್ಯೂ ಬರ್ತಾ ಇದೆ. ಸೊ ಅವಾಗೇನಂತ ಹೇಳ್ತೀವಿ, ದಿಸ್ ಈಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ದಿಸ್ ಈಸ್ ಅನ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ. ಸೊ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು. ಸೀಕ್ವೆನ್ಸಿಗೆ ಲಿಮಿಟ್ನ ಫೈಂಡ್ ಔಟ್ ಮಾಡಿದಾಗ ಯುನಿಕ್ ಮತ್ತು ಫೈನೈಟ್ ವ್ಯಾಲ್ಯೂ ಬಂದರೆ ಆ ಸೀಕ್ವೆನ್ಸ್ನ ನಾನು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಸೀಕ್ವೆನ್ಸ್ ಏನಿದೆ, 1/n ಇದೆ. ಸೊ ಇಲ್ಲಿ xn ಅಂದರೆ nth ಟರ್ಮ್ ಯಾವುದು, 1/n. ಇಲ್ಲಿ ನ್ಯೂಮರೇಟರಲ್ಲಿ n ಟರ್ಮ್ಸ್ ಏನೂ ಇಲ್ಲ. ಸೊ ಡಿನಾಮಿನೇಟರಲ್ಲಿ ಮಾತ್ರ n ಇದೆ. ಸಿಂಪ್ಲಿಫೈ ಮಾಡೋಂಥದ್ದು, ರೆಡ್ಯೂಸ್ ಮಾಡೋಂಥದ್ದು ಏನು ಇಲ್ಲ ಈ ಸೀಕ್ವೆನ್ಸ್ನಲ್ಲಿ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಲಿಮಿಟ್ನ ಅಪ್ಲೈ ಮಾಡಿದ್ದೀನಿ. ಲಿಮಿಟ್ n → ∞ 1/n. ಎನ್ನಿಗೆ ಇನ್ಫಿನಿಟಿ ಕೊಟ್ಟರೆ 1/∞. ಎನಿಥಿಂಗ್ ಬೈ ಇನ್ಫಿನಿಟಿ ಇಸ್ 0. ವ್ಯಾಲ್ಯೂ 0 ಬಂತು. 0 ಅಂದರೆ ಫೈನೈಟ್ ವ್ಯಾಲ್ಯೂ ಅಲ್ವಾ. ಸೊ ದೇರ್ಫೋರ್ ದಿ ಗಿವನ್ ಸೀಕ್ವೆನ್ಸ್ ಏನಾಯಿತು, ಕನ್ವರ್ಜೆಂಟ್ ಸೀಕ್ವೆನ್ಸ್. ಯಾವಾಗ ಸೀಕ್ವೆನ್ಸಿಗೆ ಲಿಮಿಟ್ ಅಪ್ಲೈ ಮಾಡ್ತೀವಿ, ನಮಗೆ ಅವಾಗ ಯುನಿಕ್ ಫೈನೈಟ್ ವ್ಯಾಲ್ಯೂ ಸಿಗ್ತಾ ಇದೆ ಅಂದರೆ ಆ ಸೀಕ್ವೆನ್ಸ್ನ ನಾವು ಏನಂತ ಕರಿತೀವಿ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದಿ ಸೆಕೆಂಡ್ ಟೈಪ್, ದಟ್ ಈಸ್ ಡೈವರ್ಜೆಂಟ್ ಸೀಕ್ವೆನ್ಸ್. Divergent sequence. A sequence is said to be divergent if it diverges to +∞ or -∞. ಸೊ ಕನ್ವರ್ಜೆಂಟ್ ಅಂದರೆ ಯುನಿಕ್ ಫೈನೈಟ್ ವ್ಯಾಲ್ಯೂಗೆ ಟೆಂಡ್ ಆಗಬೇಕು. ಡೈವರ್ಜೆಂಟ್ ಅಂದರೆ ಸೊ ಇನ್ಫಿನಿಟಿಗೆ ಡೈವರ್ಜ್ ಆಗಬೇಕು. ಓಕೆ, ಏನಂದರೆ ಸೊ ವ್ಯಾಲ್ಯೂ ನಮಗೆ ಲಿಮಿಟ್ನ ಅಪ್ಲೈ ಮಾಡ್ತೀವಿ. ಆವಾಗ ವ್ಯಾಲ್ಯೂ ಇನ್ಫಿನಿಟಿ ಬಂದರೆ, ಇನ್ಫೈನೈಟ್ ಬಂದರೆ ಆವಾಗ ನಾವು ಅದನ್ನು ಏನಂತೀವಿ, ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ. ಸೊ ಇವಾಗ ನಾವು ಲಿಮಿಟ್ನ ಅಪ್ಲೈ ಮಾಡಿದಾಗ ಲಿಮಿಟ್ ವ್ಯಾಲ್ಯೂ ನಮಗೆ ಇನ್ಫೈನೈಟ್ ಬರ್ತಾ ಇದೆ ಅಂದರೆ ಅದು +∞ ಆದರೂ ಬರಲಿ, -∞ ಆದರೂ ಬರಲಿ, ನಮಗೆ ಇನ್ಫಿನಿಟಿ ಬರ್ತಾ ಇದೆ ಅಂದರೆ ಆ ಸೀಕ್ವೆನ್ಸ್ನ ನಾವು ಏನಂತ ಕರಿತೀವಿ, ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅದು +∞ ಡೈವರ್ಜ್ ಆಗ್ತಾ ಇದ್ದರೆ ಡೈವರ್ಜಸ್ ಟು +∞ ಅಂತೀವಿ. -∞ ಡೈವರ್ಜಸ್ ಆಗ್ತಾ ಇದ್ದರೆ ಡೈವರ್ಜಸ್ ಟು -∞ ಅಂತ ಹೇಳ್ತೀವಿ. ಸೊ ಯಾವಾಗ ಇನ್ಫಿನಿಟಿಗೆ ಡೈವರ್ಜ್ ಆಗುತ್ತೋ ಸೀಕ್ವೆನ್ಸ್ ಅವನ್ನೆಲ್ಲ ಏನಂತೀವಿ, ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. 10 to ∞ ಟೆಂಡ್ ಆದರೆ ಅವೆಲ್ಲ ಡೈವರ್ಜೆಂಟ್ ಸೀಕ್ವೆನ್ಸ್. ಲೆಟ್ ಮೂವ್ ಆನ್ ಟು ದಿ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್ ಏನಿದೆ, xn ಈಸ್ n ಇದೆ. ಸೊ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಏನೂ ಇಲ್ಲ, ಕ್ಲಿಯರ್ ಸಿಂಗಲ್ ಟರ್ಮ್ ಇದೆ. ಸೊ ಡೈರೆಕ್ಟಾಗಿ ನಾನು ಲಿಮಿಟ್ ಅಪ್ಲೈ ಮಾಡಿದ್ದೀನಿ. ಲಿಮಿಟ್ n → ∞ xn ಈಸ್ +∞ ಬಂತು. ಸೊ +∞ ಅಂದರೆ ಇಟ್ ಈಸ್ ಡೈವರ್ಜಸ್ ಟು +∞. ಸೊ ಅದೇ ಥರ ಸೆಕೆಂಡ್ ಎಕ್ಸಾಂಪಲಲ್ಲಿ -n³ ಇದೆ. n → ∞ ಅಪ್ಲೈ ಮಾಡಿದ್ರೆ -∞ ಆಯಿತು. ಇದು ಡೈವರ್ಜಸ್ ಟು -∞. ಸೊ ಈ ಎರಡು ಸೀಕ್ವೆನ್ಸ್ ಏನು, ದೀಸ್ ಆರ್ ಡೈವರ್ಜೆಂಟ್ ಸೀಕ್ವೆನ್ಸ್. ಯಾವಾಗ ಲಿಮಿಟ್ ವ್ಯಾಲ್ಯೂ ಇನ್ಫಿನಿಟಿ ಬರುತ್ತೋ, +∞ ಆರ್ -∞ ಬರುತ್ತೋ ಆವಾಗ ನಾವು ಅದನ್ನೆಲ್ಲ ಏನಂತೀವಿ, ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. Okay, so next move on to the third type. Third type is oscillatory sequence. Third one is oscillatory sequence. So
ಆಸಿಲೇಟರಿ ಸೀಕ್ವೆನ್ಸ್ ಅಂದರೆ ಅದು ಕನ್ವರ್ಜೆಂಟ್ ಸೀಕ್ವೆನ್ಸು ಅಲ್ಲ, ಡೈವರ್ಜೆಂಟ್ ಸೀಕ್ವೆನ್ಸು ಅಲ್ಲ. ಓಕೆ, ದಿ ಫೈನೈಟ್ ವ್ಯಾಲ್ಯೂ ಯುನಿಕ್ ಫೈನೈಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗೋದಿಲ್ಲ, ಆರ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಆರ್ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ, ಈ ಥರ ವ್ಯಾಲ್ಯೂಸ್ ಬರೋದಿಲ್ಲ. ಓಕೆ, ಎ ಸೀಕ್ವೆನ್ಸ್ ಈಸ್ ಸೆಡ್ ಟು ಬಿ ಆಸಿಲೇಟರಿ ಇಫ್ ಇಟ್ ಈಸ್ ನೈದರ್ ಕನ್ವರ್ಜೆಂಟ್ ನಾರ್ ಡೈವರ್ಜೆಂಟ್ ಸೀಕ್ವೆನ್ಸ್. ಓಕೆ, ಸೊ ಅಂದರೆ ಇಲ್ಲಿ ಆಸಿಲೇಟರಿ ಅಂದರೆ ಸೊ ವ್ಯಾಲ್ಯೂಸ್ ಏನಾಗ್ತಿರುತ್ತೆ, ವೇರಿ ಆಗ್ತಾ ಇರುತ್ತೆ, ಆಲ್ಟರ್ನೇಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ, ಸಿಂಗಲ್ ವ್ಯಾಲ್ಯೂ ಇರೋದಿಲ್ಲ. ಸೊ ಅದಕ್ಕೆ ಏನಂತೀವಿ, ಆಸಿಲೇಟರಿ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ 2 ಟೈಪ್ಸ್ ಇದೆ, ಆಸಿಲೇಟರಿ ಸೀಕ್ವೆನ್ಸಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಟೈಪ್ನ ಏನಂತೀವಿ, ಸೊ ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಅಂತೀವಿ. ಸೆಕೆಂಡ್ ಒನ್ ಈಸ್ ಇನ್ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಒಂದು ಸೀಕ್ವೆನ್ಸಿಗೆ ಲಿಮಿಟ್ನ ಫೈಂಡ್ ಔಟ್ ಮಾಡಿದಾಗ ಅದ್ರ ವ್ಯಾಲ್ಯೂ ಫೈನೈಟ್ ವ್ಯಾಲ್ಯೂ ಅಲ್ಲಿ ವೇರಿ ಆಗ್ತಾ ಇದ್ದರೆ, ಆಲ್ಟರ್ನೇಟಾಗಿ ಫೈನೈಟ್ ವ್ಯಾಲ್ಯೂಸ್ ಬರ್ತಾ ಇದ್ದರೆ ಆವಾಗ ನಾವು ಅದನ್ನು ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ 2 ವ್ಯಾಲ್ಯೂಸ್ ಫೈನೈಟ್, 2 ವ್ಯಾಲ್ಯೂಸು ಫೈನೈಟ್ ಆಗಿರುತ್ತೆ, ಅದ್ರ ಮಧ್ಯೆ ಅದು ವೇರಿ ಆಗ್ತಾ ಇದ್ದರೆ ಅದನ್ನು ನಾವು ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. ಇಟ್ ಆಸಿಲೇಟ್ಸ್ ಬಿಟ್ವೀನ್ 2 finite values, then it is finitely oscillating sequence. If it is oscillates between 2 infinite values, then it is infinitely oscillating sequence. ಓಕೆ, ಫೈನೈಟ್ ವ್ಯಾಲ್ಯೂಸ್ ಮಧ್ಯೆ ಆಸಿಲೇಟ್ ಆಗ್ತಾ ಇದ್ದರೆ ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್, ಇನ್ಫೈನೈಟ್ ವ್ಯಾಲ್ಯೂಸ್ ಮಧ್ಯೆ ಆಸಿಲೇಟ್ ಆಗ್ತಾ ಇದ್ದರೆ ವ್ಯಾಲ್ಯೂ ಅದನ್ನು ಇನ್ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. ಅಂದರೆ ಲಿಮಿಟ್ನ ನಾವು ಫೈಂಡ್ ಔಟ್ ಮಾಡಿದಾಗ ಆ ಲಿಮಿಟ್ ವ್ಯಾಲ್ಯೂ ಫೈನೈಟ್ ವ್ಯಾಲ್ಯೂ ಮಧ್ಯ ಆಸಿಲೇಟ್ ಆಗ್ತಾ ಇದ್ದರೆ ದಟ್ ಈಸ್ ಫೈನೈಟ್ಲಿ. ಸೊ ಇನ್ಫೈನೈಟ್ ವ್ಯಾಲ್ಯೂ ಮಧ್ಯೆ ಆಸಿಲೇಟ್ ಆಗ್ತಾ ಇದ್ದರೆ ದಟ್ ಈಸ್ ಇನ್ಫೈನೈಟ್ಲಿ. ಗೊತ್ತಾಗ್ತಿದೆಯಾ? ಸೊ ಲೆಟ್ ಟೇಕ್ ಅನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ತೊಗೊತಿದ್ದೀವಿ, ಯಾವುದಿಲ್ಲಿ ಫಸ್ಟ್ ಒನ್, xn ಈಕ್ವಲ್ ಟು -1 ಪವರ್ n. ಸೊ ಇಲ್ಲಿ xn -1 ಪವರ್ n ಇದೆ. ಸೊ ಎನ್ನಿಗೆ 1 ಕೊಟ್ಟರೆ ಏನು ಬರುತ್ತೆ ವ್ಯಾಲ್ಯೂ -1. ಎನ್ನಿಗೆ 2 ಕೊಟ್ಟರೆ -1 ಪವರ್ 2 ಅಂದರೆ ಸ್ಕ್ವೇರ್ ಆದರೆ +1. 3 ಕೊಟ್ಟರೆ ಆಡ್ ಆಯಿತು -1. 4 ಕೊಟ್ಟರೆ +1. ಈ ಥರ ವ್ಯಾಲ್ಯೂಸ್ ಹೋಗ್ತಾ ಹೋಗುತ್ತೆ. ಸೊ ನಿಮಗೆ ನಾನು ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಹೇಳಿದ್ದೆ. ಕಾನ್ಸ್ಟೆಂಟ್ ಸೀಕ್ವೆನ್ಸಲ್ಲಿ ಆಲ್ವೇಸ್ ಅದು ಬೌಂಡೆಡ್ ಆಗಿರುತ್ತೆ ಆ್ಯಂಡ್ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಸಿಂಗಲ್ ಟರ್ಮಿಗೆ ಅದು ಟೆಂಡ್ ಆಗುತ್ತೆ. ಸೊ ಇಲ್ಲೇನಾಯಿತು -1 + 1 -1 + 1 -1 + 1, ಇಲ್ಲೇನಾಗುತ್ತಿದೆ ವ್ಯಾಲ್ಯೂ +or-1ಗೆ ಟೆಂಡ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಫೈನೈಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಆಸಿಲೇಟ್ ಆಗ್ತಾ ಇದೆ +1 ಮಧ್ಯ ಮತ್ತು -1, ಬಿಟ್ವೀನ್ +1 -1 +1 -1 ಆಸಿಲೇಟ್ ಆಗ್ತಾ ಇದೆ. ದಿಸ್ ಈಸ್ ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. ಓಕೆ, ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸೆಕೆಂಡ್ ಎಕ್ಸಾಂಪಲ್ ಏನಿದೆ, xn ಈಕ್ವಲ್ ಟು -1 ಪವರ್ n ಇಂಟು n ಇದೆ. ಸೊ ಇಲ್ಲೇನು ಬಂತು, -1 ಪವರ್ ಎನ್ನಿಗೆ ವ್ಯಾಲ್ಯೂ -1 + 1 -1 + 1 ಸೊ ಆನ್ ಬರುತ್ತೆ. n ಇರೋದ್ರಿಂದ ಎನ್ನಿಗೆ ಇನ್ಫಿನಿಟಿ ಬಂದುಬಿಡುತ್ತೆ. ಅವಾಗ ಏನಾಗುತ್ತೆ +or-∞. ಇಲ್ಲಿ ವ್ಯಾಲ್ಯೂಸ್ ಏನಾಯಿತು, ಇನ್ಫೈನೈಟ್ ವ್ಯಾಲ್ಯೂಸ್ ಮಧ್ಯೆ ಏನಾಗ್ತಾ ಇದೆ, ಆಸಿಲೇಟ್ ಆಗ್ತಾ ಇದೆ ಸೀಕ್ವೆನ್ಸ್. ಅಂದರೆ ದಿಸ್ ಈಸ್ ಇನ್ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. ಓಕೆ, ಸೊ ದೀಸ್ 2 ಆರ್ ದಿ ಎಕ್ಸಾಂಪಲ್ ಫಾರ್ ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಆ್ಯಂಡ್ ಇನ್ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. Okay, now move on to the more examples on the behavior of the sequence. So examine the behavior of the following sequence. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ. ಫಸ್ಟ್ ಎಕ್ಸಾಂಪಲಲ್ಲಿ xn ಕೊಟ್ಟಿದ್ದಾರೆ, nth ಟರ್ಮ್ n/n+1. ನಾವು ಫಸ್ಟಿಗೆ ಹೇಳಿದ್ದೀನಿ. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಲ್ಲೂ n ಇದ್ದರೆ ಅದನ್ನು ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ ನೋಡಬೇಕು. ಸೊ ಎನ್ನ ಕಾಮನ್ ತಗೊಳ್ಳಿ ಡಿನಾಮಿನೇಟರಲ್ಲಿ. ಸೊ ಕಾಮನ್ ತಗೊಂಡ್ರೆ 1 + 1/n ಬಂದಿದೆ. ಸೊ n ಗೆಟ್ ಕ್ಯಾನ್ಸಲ್, ಲಿಮಿಟ್ನ ಅಪ್ಲೈ ಮಾಡಿದ್ರೆ 1/1 + 1/n. ಸೊ 1/n ಟೆನ್ಸ್ ಟು 0 ಆಗುತ್ತೆ. xn ವ್ಯಾಲ್ಯೂ ಏನಾಯಿತು, 1 ಆಯಿತು. ಸೊ ದಿಸ್ ಈಸ್ ಯುನಿಕ್ ಮತ್ತು ಫೈನೈಟ್ ವ್ಯಾಲ್ಯೂ ಬರ್ತಾ ಇದೆ. ಹಾಗಾದರೆ ಸೀಕ್ವೆನ್ಸ್ ಏನಾಯಿತು, ಕನ್ವರ್ಜೆಂಟ್. ದೇರ್ಫೋರ್ ದಿ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ನೆಕ್ಸ್ಟ್ ಮೂವ್ ಆನ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ಸೊ ಸೆಕೆಂಡ್ ಪ್ರಾಬ್ಲಮ್ ಇಲ್ಲಿ ಏನಿದೆ, (2n³ - n/3n³ + n² + 1). ಇಲ್ಲಿ ಡಿನಾಮಿನೇಟರಲ್ಲಿ n ಟರ್ಮ್ಸ್ ಇದೆ, ನ್ಯೂಮರೇಟರಲ್ಲಿ n ಟರ್ಮ್ಸ್ ಇದೆ, ಡಿನಾಮಿನೇಟರಲ್ಲೂ n ಟರ್ಮ್ಸ್ ಇದೆ.
ಕಾಮನ್ ತೊಗೊಳಕ್ಕಾಗುತ್ತಾ ನೋಡಿ ಯಾವುದಾದ್ರೂ. ನ್ಯೂಮರೇಟರ್ನಲ್ಲಿ ಎನ್ ಕ್ಯೂಬ್ನ ಕಾಮನ್ ತೊಗೋಬೋದು, ತೊಗೊಂಡಿದ್ದೀವಿ. ಸೊ ಡಿನಾಮಿನೇಟರಲ್ಲೂ ಎನ್ ಕ್ಯೂಬ್ ತೊಗೊಂಡಿದ್ದೀನಿ. ಫಸ್ಟ್ ಟರ್ಮ್ 2 ಬರುತ್ತೆ, ಮೈನಸ್ 1 ಬೈ ಎನ್ ಬೈ ಎನ್ ಕ್ಯೂಬ್ ಬರುತ್ತೆ. ಸೊ ಎನ್ ಕ್ಯಾನ್ಸಲ್ ಆಗುತ್ತೆ, 1 ಬೈ ಎನ್ ಸ್ಕ್ವಯರ್ ಬಂತು. ಅದೇ ಥರ ಡಿನಾಮಿನೇಟರಲ್ಲೂ ಎನ್ ಕ್ಯೂಬ್ನ ಕಾಮನ್ ತೊಗೊಂಡಿದ್ದೀನಿ. 3 ಇಂಟು ಎನ್ ಕ್ಯೂಬ್ ಇದೆ, ಎನ್ ಕ್ಯೂಬ್ ಹೊರಗೆ ಬಂದರೆ 3 ಪ್ಲಸ್ ಎನ್ ಸ್ಕ್ವಯರ್ ಇದೆ ಅಲ್ಲಿ. ಸೊ ಎನ್ ಸ್ಕ್ವಯರ್ ಬೈ ಎನ್ ಕ್ಯೂಬ್ ಅಂದರೆ ಸೊ 1 ಬೈ ಎನ್ ಬಂತು ಸೆಕೆಂಡ್ ಟರ್ಮ್. ಇಲ್ಲಿ ಲಾಸ್ಟಲ್ಲಿ 1 ಇದೆ, 1 ಬೈ ಎನ್ ಕ್ಯೂಬ್. ಓಕೆ, ಸೊ ತಗೊಂಡ್ರೆ ಇಲ್ಲಿ ಎನ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಉಳಿಯೋ ಟರ್ಮ್ಗಳು ಯಾವುದು? 2 ಮೈನಸ್ 1 ಬೈ ಎನ್ ಸ್ಕ್ವಯರ್, 3 ಪ್ಲಸ್ 1 ಬೈ ಎನ್ ಪ್ಲಸ್ 1 ಬೈ ಎನ್ ಕ್ಯೂಬ್. ಇವಾಗ ನಾನು ಲಿಮಿಟ್ನ ಅಪ್ಲೈ ಮಾಡಿದ್ರೆ ಸೊ ಈ ಟರ್ಮ್ಸ್ ಏನಾಗುತ್ತೆ? ಎನಿಥಿಂಗ್ ಬೈ ಇನ್ಫಿನಿಟಿ ಇಸ್ 0. ದೀಸ್ 2 ಟರ್ಮ್ಸ್ ಎನಿಥಿಂಗ್ ಬೈ ಇನ್ಫಿನಿಟಿ ಇಸ್ 0. ಉಳಿಯೋದೇನು? 2 ಬೈ 3. ಸೊ 2 ಬೈ 3 ಅಂದರೆ ಇದು ಯುನಿಕ್ ವ್ಯಾಲ್ಯೂ, ಎಲ್ಲೂ ಆಸಿಲೇಟು ಆಗ್ತಾಯಿಲ್ಲ, ವ್ಯಾಲ್ಯೂ ಇನ್ಫೈನೈಟ್ ವ್ಯಾಲ್ಯೂ ಬರಲಿಲ್ಲ. ಸೊ 2 ಬೈ 3 ಇಸ್ ದಿ ಯುನಿಕ್ ಫೈನೈಟ್ ವ್ಯಾಲ್ಯೂ ಬಂತು. ದೇರ್ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಓಕೆ, ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ 2n by 3n plus 1. ಸೊ ಇಲ್ಲೂ ಸಹ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಎನ್ ಟರ್ಮ್ಸ್ ಇದೆ. ಎನ್ನ ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡ್ರೆ ನ್ಯೂಮರೇಟರಲ್ಲಿ 2 ಇಂಟು ಎನ್ ಬೈ ಎನ್ನ ಡಿನಾಮಿನೇಟರಲ್ಲಿ ಕಾಮನ್ ತಗೊಂಡ್ರೆ 3 ಇಂಟು ಎನ್ ಇದೆ. ಎನ್ನನ್ನು ಕಾಮನ್ ತಗೊಂಡ್ರೆ 3 ಪ್ಲಸ್ 1 ಬೈ ಎನ್. ಸೊ ಎನ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟು 2 ಬೈ 3 ಪ್ಲಸ್ 1 ಬೈ ಎನ್ ಉಳಿಯುತ್ತೆ. ಈ ಟರ್ಮ್ ಏನಾಗುತ್ತೆ? 0 ಆಗುತ್ತೆ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಸೊ ಇಲ್ಲಿ 2 ಬೈ 3 ಪ್ಲಸ್ 1 ಬೈ ಎನ್, 1 ಬೈ ಎನ್ನನ್ನು 1 ಬೈ ಇನ್ಫಿನಿಟಿ ಅಂದರೆ 0 ಆಗುತ್ತೆ. ಸೊ 2 ಬೈ 3 ಬರುತ್ತೆ. ಸೊ ದಿಸ್ ಈಸ್ ದಿ ಫೈನೈಟ್ ಯುನಿಕ್ ವ್ಯಾಲ್ಯೂ. ದೇರ್ಫಾರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಓಕೆ, ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಫೋರ್ತ್ ಒನ್ ಪ್ರಾಬ್ಲಮ್. ಫೋರ್ತ್ ಒನ್ ಪ್ರಾಬ್ಲಮ್. ಸೊ ಎಕ್ಸ್ ಎನ್ ಏನಿದೆ? ಮೈನಸ್ 1 ಪವರ್ ಎನ್ ಇಂಟು ಎನ್ ಬೈ ಎನ್ ಪ್ಲಸ್ 1. ಇಲ್ಲಿ ನ್ಯೂಮರೇಟರಲ್ಲಿ ಎನ್ನಿದೆ, ಡಿನಾಮಿನೇಟರಲ್ಲೂ ಎನ್ನಿದೆ. ಸೊ ಡಿನಾಮಿನೇಟರಲ್ಲಿ ಎನ್ನನ್ನು ಕಾಮನ್ ತಗೊಂಡ್ವಿ, ಎನ್ ಗೆಟ್ ಕ್ಯಾನ್ಸಲ್. ಸೊ ಮೈನಸ್ 1 ಪವರ್ ಎನ್ ಬೈ 1 ಪ್ಲಸ್ ಎನ್ ಉಳಿತು. ಸೊ ಇಲ್ಲಿ 1 ಬೈ ಎನ್ ಟೆನ್ಸ್ ಟು 0 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಮೈನಸ್ 1 ಪವರ್ ಎನ್ ಬೈ 1 ಉಳಿತು. ಮೈನಸ್ 1 ಪವರ್ ಎನ್ ಇನ್ಫಿನಿಟಿ ಕೊಟ್ಟದಂಗೆ ಈವನ್ ಟರ್ಮ್ಸಿಗೆ 1 ಆಗುತ್ತೆ, ಆ ಟರ್ಮ್ಸಿಗೆ ಮೈನಸ್ 1 ಆಗುತ್ತೆ. ಅಂದರೆ ಇದು ಆಸಿಲೇಟ್ ಆಗ್ತಿದೆ ಲಿಮಿಟ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1. ಓಕೆ, ಸೊ ಪ್ಲಸ್ ಆರ್ ಮೈನಸ್ 1 ಬೈ 1 ಅಂದರೆ ಸೊ ಪ್ಲಸ್ ಆರ್ ಮೈನಸ್ 1. ಸೊ ಇಟ್ ಆಸಿಲೇಟ್ಸ್ ಬಿಟ್ವೀನ್ ದಿ ಫೈನೈಟ್ ವ್ಯಾಲ್ಯೂ ಅಂದರೆ ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. ಸೊ ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಪ್ರಾಬ್ಲಮಲ್ಲಿ ಏನಿದೆ? ಸೊ ಎಕ್ಸ್ ಎನ್ nth ಟರ್ಮ್ ಈಸ್ 1 ಪ್ಲಸ್ ಮೈನಸ್ 1 ಪವರ್ ಎನ್ ಇಂಟು 1 ಬೈ ಎನ್ ಇದೆ. ಸೊ 1 ಪ್ಲಸ್ ಮೈನಸ್ 1 ಪವರ್ ಎನ್ ಇಂಟು 1 ಬೈ ಎನ್. ಸೊ ಲಿಮಿಟ್ನ ಅಪ್ಲೈ ಮಾಡ್ತಿದ್ದೀನಿ. ಕಾನ್ಸ್ಟೆಂಟಿಗೆ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಇರುತ್ತೆ. 1 ಪ್ಲಸ್ ಇಲ್ಲಿ ಮೈನಸ್ 1 ಪವರ್ ಎನ್ ಹೋದರೆ ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಬಟ್ ಇಂಟು 1 ಬೈ ಎನ್ ಇರೋದ್ರಿಂದ 1 ಬೈ ಎನ್ ಟೆನ್ಸ್ ಟು 0 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಈ ಟರ್ಮ್ ಏನಾಯಿತು? 0 ಆಯಿತು. ಸೊ ಉಳಿಯೋದೇನು? 1 ಈಸ್ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ. ದೇರ್ಫಾರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. xn equal to minus 1 power n plus n. So here also the minus 1 power n tends to plus or minus 1 plus n tends to infinity. So plus infinity, anything ನಾವು ಇನ್ಫಿನಿಟಿ ಜೊತೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇನ್ಫಿನಿಟಿನೇ ಆಗುತ್ತೆ. ಸೊ ದಿಸ್ ಈಸ್ ಇನ್ಫಿನಿಟಿ. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಇನ್ಫಿನಿಟಿ. ಸೊ ಈಕ್ವಲ್ ಟು ಇನ್ಫಿನಿಟಿ ಬರುತ್ತೆ. ಇನ್ಫಿನಿಟಿ ಬಂದರೆ ಗಿವನ್ ಸೀಕ್ವೆನ್ಸ್ ಏನಾಗಿರುತ್ತೆ? ಡೈವರ್ಜೆಂಟ್ ಆಗಿರುತ್ತೆ. ದೇರ್ ಫೋರ್ ದಿ ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್. ಸೊ ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. So seventh one is xn equal to minus 1 power n plus 1 divided by log n plus 1. So minus 1 power n plus 1 by log n plus 1. ಇಲ್ಲಿ ನ್ಯೂಮರೇಟರಲ್ಲಿ ಸಮ್ ಆಫ್ 2 ಟರ್ಮ್ಸ್ ಇರೋದ್ರಿಂದ ನಾನು ಸೆಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಮೈನಸ್ 1 ಪವರ್ n ಬೈ ಲಾಗ್ n ಪ್ಲಸ್ 1 ಪ್ಲಸ್ 1 ಬೈ ಲಾಗ್ n ಪ್ಲಸ್ 1. ಸೊ ಲಿಮಿಟ್ನ ಅಪ್ಲೈ ಮಾಡಿದ್ರೆ 2 ಟರ್ಮ್ಸಿಗೂ ಸೆಪ್ರೇಟಾಗಿ ಲಿಮಿಟ್ನ ಅಪ್ಲೈ ಮಾಡಿದ್ದೀವಿ. ಸೊ ಮೈನಸ್ 1 ಪವರ್ n
ಲಾಗ್ ಎನ್ ಪ್ಲಸ್ ಒನ್. ಎನ್ನಿಗೆ ಇನ್ಫಿನಿಟಿ ಕೊಟ್ಟರೆ ಲಾಗ್ ಇನ್ಫಿನಿಟಿ ಪ್ಲಸ್ ಒನ್ ಈಸ್ ಲಾಗ್ ಇನ್ಫಿನಿಟಿ. ಸೊ ಲಾಗ್ ಇನ್ಫಿನಿಟಿ ವ್ಯಾಲ್ಯೂ ಇನ್ಫಿನಿಟಿ, ಎನಿಥಿಂಗ್ ಬೈ ಇನ್ಫಿನಿಟಿ ಈಸ್ ಝೀರೋ. ಅದೇ ಥರ 1/log ಇನ್ಫಿನಿಟಿ ಪ್ಲಸ್ ಒನ್ ಈಸ್ ಲಾಗ್ ಇನ್ಫಿನಿಟಿ, ಎನಿಥಿಂಗ್ ಬೈ ಇನ್ಫಿನಿಟಿ ಈಸ್ ಝೀರೋ. 0 ಪ್ಲಸ್ 0 ಈಸ್ ಝೀರೋ. 0 ಈಸ್ ಯುನೀಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ, therefore the given sequence is convergent. Now move on to the next problem, problem number 8. Here the given nth term sequence ಏನು ಕೊಟ್ಟಿದ್ದಾರೆ, -1/n ಇಂಟು n ಸ್ಕ್ವೇರ್ ಪ್ಲಸ್ 1/n. ಸೊ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ n ಇದೆ, n ಸ್ಕ್ವೇರ್ನ ಕಾಮನ್ ತಗೊಂಡ್ವಿ, n ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಪ್ಲಸ್ 1/n ಸ್ಕ್ವೇರ್ ಬೈ n. ಸೊ n ಗೆಟ್ ಕ್ಯಾನ್ಸಲ್, ಸಿಂಗಲ್ n ಉಳಿಯುತ್ತಿಲ್ಲಿ, 1 ಪ್ಲಸ್ 1/n ಸ್ಕ್ವೇರ್ ಬಂತು. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಈ ಟರ್ಮು, ಪ್ಲಸ್ ಆರ್ ಮೈನಸ್ 1 ಈ ಟರ್ಮ್, ಆ್ಯಂಡ್ ಇದು ಇನ್ಫಿನಿಟಿ ಆಗುತ್ತೆ, ಈ ಟರ್ಮ್ 0 ಆಗುತ್ತೆ. ಸೊ ಅವಾಗೇನಾಯಿತು, ಪ್ಲಸ್ ಆರ್ ಮೈನಸ್ 1 ಇಂಟು ಇನ್ಫಿನಿಟಿ ಇರೋದ್ರಿಂದ ಸೊ ಏನಾಯಿತು, ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ. ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ ಬಂದರೆ ಇನ್ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಆಗುತ್ತೆ. ಓಕೆ, ದಿ ಗಿವನ್ ಸೀಕ್ವೆನ್ಸ್ ಈಸ್ ಇನ್ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್. So now move on to the 9th problem. So 9th one. So 9th one, ಇಲ್ಲಿ nth ಟರ್ಮ್ ಹೇಗಿದೆ, ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಮೈನಸ್ n ಇದೆ. ಸೊ ಯಾವಾಗಲೂ ನಮಗೆ ಈ ಸ್ಕ್ವೇರ್ ರೂಟ್ ಫಾರ್ಮಲ್ಲಿದ್ದರೆ ಯಾವಾಗಲೂ ನಾವು ರ್ಯಾಷನಲೈಸೇಷನ್ ಮಾಡ್ಕೊಬೇಕು ಕೊಟ್ಟಿರೋಂಥ ಸೀಕ್ವೆನ್ಸ್ನ nth ಟರ್ಮ್ನ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನಾನು ರ್ಯಾಷನಲೈಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಮೈನಸ್ n ಇದೆ. ಸೊ ಇದಕ್ಕೆ multiply and divide by square root of n square plus 1 minus n, square root of n square plus 1 plus n ಇಂದ multiply and divide ಮಾಡ್ಕೊತಾ ಇದ್ದೀನಿ. ಸೊ ಈ ಟರ್ಮ್ ನನಗೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಫಾರ್ಮಲ್ಲಿದೆ, ಗೊತ್ತಾಗ್ತಾ ಇದೆಯಾ? ಸೊ ನಾನು ರ್ಯಾಷನಲೈಸ್ ಮಾಡ್ಕೊತಾ ಇದ್ದೀನಿ, ಈ ಟರ್ಮಿಗೆ ಮಲ್ಟಿಪ್ಲೈ ಮಾಡ್ತಿರೋದು ಇಲ್ಲಿ ಪ್ಲಸ್ ಇರಬೇಕು, ಆ ಥರ ಮಲ್ಟಿಪ್ಲೈ ಮಾಡ್ಕೊತಿದ್ದೀನಿ, ರ್ಯಾಷನಲೈಸೇಷನ್ ಮಾಡ್ಕೊತಾ ಇದ್ದೀನಿ. n ಸ್ಕ್ವೇರ್ ಪ್ಲಸ್ 1 ಪ್ಲಸ್ n ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ n ಸ್ಕ್ವೇರ್ ಪ್ಲಸ್ 1 ಪ್ಲಸ್ n ಪ್ಲಸ್ n ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಈ ಟರ್ಮ್ ನನಗೆ n ಸ್ಕ್ವೇರ್ ಪ್ಲಸ್ 1 a this is a plus b and this is a minus b ಫಾರ್ಮಲ್ ಇದೆಯಾ. a ಮೈನಸ್ ಬಿ ಇಂಟು a ಪ್ಲಸ್ ಬಿ ಇದ್ದರೆ ಫಾರ್ಮುಲಾ ಏನು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ನೋಡಿ, ಇದು a ಮೈನಸ್ ಬಿ a ಪ್ಲಸ್ ಬಿ. ಓಕೆ, ಈ ಫಾರ್ಮಲ್ ಇದೆ. ಸೊ ಅದಕ್ಕೆ ನಾನು a ಸ್ಕ್ವೇರ್, a ಅಂದರೆ ಏನು, ರೂಟ್ n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಬಿ ಅಂದರೆ ಎನ್ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ, ಡಿವೈಡ್ ಬೈ ಇಲ್ಲಿ ಏನು ಟರ್ಮ್ ಇದೆ ಆ ಟರ್ಮ್ನ ಬರ್ಕೊಂಡಿದ್ದೀನಿ, ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಪ್ಲಸ್ n. ಸೊ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ 1/2 ಬರುತ್ತಲ್ವಾ, ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಟು ದಿ ಪವರ್ 2. ಸ್ಕ್ವೇರ್ ರೂಟ್ ವ್ಯಾಲ್ಯೂ ಏನು, ಸೊ ಇಲ್ಲಿ 1/2 ಅಲ್ವಾ, 1/2 ಟು ದಿ ಪವರ್ 2 ಅಂದರೆ 2 ಗೆಟ್ ಕ್ಯಾನ್ಸಲ್, ಒನ್ಲಿ n ಸ್ಕ್ವೇರ್ ಪ್ಲಸ್ 1 ಉಳಿಯುತ್ತೆ, ಮೈನಸ್ n ಸ್ಕ್ವೇರ್ ಉಳಿದಿದೆ. ಸೊ ಏನಾಯಿತು, n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್, n ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಎಲ್ಲಿ, ಸೊ ಇಲ್ಲಿ ಪ್ಲಸ್ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 1 ಮಾತ್ರ ಉಳಿಯುತ್ತೆ. ಡಿನಾಮಿನೇಟರಲ್ಲಿ ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಪ್ಲಸ್ n ಉಳಿಯುತ್ತೆ. ಇವಾಗ ನಾನು ಇನ್ಫಿನಿಟಿನ ಅಪ್ಲೈ ಮಾಡಿದ್ರೆ ಇಲ್ಲಿ ಇನ್ಫಿನಿಟಿ ಇರೋದ್ರಿಂದ ಎನಿಥಿಂಗ್ ಬೈ ಇನ್ಫಿನಿಟಿ 0 ಬರ್ತಾ ಇದೆ. 0 ಬಂದರೆ ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ, ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಅಂತ ಆಯಿತು. ಅರ್ಥ ಆಗಿದೆಯಾ? ಯಾವಾಗಲೂ ಸೀಕ್ವೆನ್ಸಿ ಫಾರ್ಮಲ್ಲಿದ್ದಾಗ ನಾವು ರ್ಯಾಷನಲೈಸೇಷನ್ ಮಾಡ್ಕೊಬೇಕು, ಸೀಕ್ವೆನ್ಸ್ನ ರೂಟ್ ಫಾರ್ಮಲ್ಲಿದ್ದಾಗ ರ್ಯಾಷನಲೈಸೇಷನ್ ಮಾಡ್ಕೊಬೇಕು. ರ್ಯಾಷನಲೈಸೇಷನ್ ಮಾಡ್ಕೊಂಡಾಗ ನನಗಿಲ್ಲಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಫಾರ್ಮಲ್ಲಿ ಬಂತು. ಸೊ ನಾನು ಆ ಫಾರ್ಮುಲಾನ ಅಪ್ಲೈ ಮಾಡಿ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ, nth ಟರ್ಮ್ನ ರೆಡ್ಯೂಸ್ ಮಾಡ್ಕೊಂಡು ನಂತರ ಅದಕ್ಕೆ ಲಿಮಿಟ್ನ ಅಪ್ಲೈ ಮಾಡಿದ್ರೆ ವ್ಯಾಲ್ಯೂ ಏನು ಬಂದಿದೆ, 0 ಬಂದಿದೆ. 0 ಅಂದರೆ ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ, ದೇರ್ಫೋರ್ ದಿ ಗಿವನ್ ಸೀಕ್ವೆನ್ಸ್ ಏನಾಗಿರುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಟ್. ಸೊ ಈ ನೋಟ್ನ ನೀವು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ನಲ್ಲಿ ಓದಿರ್ತೀರ.
ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಟ್ಯಾನ್ ಟೀಟಾ ಬೈ ಟೀಟಾ ಇದ್ದರೆ ಅದನ್ನು 1 ಅಂತ ಡೈರೆಕ್ಟಾಗಿ ತೊಗೊತೀರಾ. ಅದೇ ಥರ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೈನ್ ಟೀಟಾ ಬೈ ಟೀಟಾ ಇದ್ದರೆ ಅದನ್ನು 1 ಅಂತ ತಗೊತೀರಾ. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡ್ ರಿಸಲ್ಟ್. ನೆಕ್ಸ್ಟ್ ಎಕ್ಸಾಂಪಲ್ಸ್ನಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಮೂವ್ ಆನ್ ಟು ದಿ ಟೆಂತ್ ಎಕ್ಸಾಂಪಲ್. ಸೊ ಹಿಯರ್ ಗಿವನ್ ಎಕ್ಸ್ ಎನ್ ಕೊಟ್ಟಿದ್ದಾರೆ. ಸೊ ಸೀಕ್ವೆನ್ಸು ಏನು n ಇಂಟು ಟ್ಯಾನ್ ಪೈ ಬೈ 2n ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸೊ ಬೈ ಯೂಸಿಂಗ್ ದಿಸ್ ನೋಟ್ ಟ್ಯಾನ್ ಟೀಟಾ ಬೈ ಟೀಟಾ ಇದ್ದರೆ 1, ಇಲ್ಲಿ ಟೀಟಾ ಜಾಗದಲ್ಲಿ ಏನಿದೆ ಪೈ ಬೈ 2n ಇದೆ, ಪೈ ಬೈ 2n. ಸೊ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಪೈ ಬೈ 2n ಮಾಡ್ಕೊತೀನಿ. ಸೊ ಇಲ್ಲಿ ಪೈ ಬೈ 2n ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಇಲ್ಲಿ n ಇದೆಯಲ್ವಾ ಇಂಟು n ಇರುತ್ತೆ. ಸೊ ಈ n ಗೆಟ್ ಕ್ಯಾನ್ಸಲ್. ಸೊ ದಿಸ್ ಟರ್ಮ್ ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಕ್ಯಾನ್ಸಲ್ ಆದರೆ ಉಳಿಯೋದು ಪೈ ಬೈ 2. ಸೊ ಟ್ಯಾನ್ ಪೈ ಬೈ 2n ಟೆನ್ಸ್ ಟು 1. ಸೊ ದಿಸ್ ಪೈ ಬೈ 2 ಉಳಿಯುತ್ತೆ. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಲಿಮಿಟ್ನ ಅಪ್ಲೈ ಮಾಡಿದ್ರೆ ಪೈ ಬೈ 2 ಇಂಟು ದಿಸ್ 1. ಸೊ ದಿಸ್ ಟ್ಯಾನ್ ಟೆನ್ಸ್ ಟು 1. ಉಳಿಯೋದೇನು ಪೈ ಬೈ 2 ಇಂಟು 1. ವ್ಯಾಲ್ಯೂ ಈಸ್ ಪೈ ಬೈ 2. ಪೈ ಬೈ 2 ಅಂದರೆ ಏನು, ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ ಅಲ್ವಾ. ಸೊ ದೇರ್ಫೋರ್ ದಿಸ್ ಗಿವನ್ ಸೀಕ್ವೆನ್ಸ್ ಏನಾಗಿರುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿರುತ್ತೆ. ಓಕೆ, ಸೊ ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್. ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು n ಇಂಟು ಸೈನ್ ಪೈ ಬೈ n ಕೊಟ್ಟಿದ್ದಾರೆ. ಏನು, n ಇಂಟು ಸೈನ್ ಪೈ ಬೈ n. ಸಿಮಿಲರ್ಲಿ ಸೇಮ್ ಬೈ ಯೂಸಿಂಗ್ ದಿ ಲಾಸ್ಟ್ ನೋಟ್ ಏನಿದೆ ಇಲ್ಲಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೈನ್ ಟೀಟಾ ಬೈ ಟೀಟಾ ಈಕ್ವಲ್ ಟು 1 ಸ್ಟ್ಯಾಂಡರ್ಡ್ ರಿಸಲ್ಟ್ನ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಟೀಟಾ ಜಾಗದಲ್ಲಿ ಏನಿದೆ ಪೈ ಬೈ n ಇದೆ. ಸೊ ಮಲ್ಟಿಪ್ಲೈ ಅಗೇನ್ ಇಲ್ಲಿ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಪೈ ಬೈ n ಮಾಡಿದ್ದೀನಿ. ಸೊ ಪೈ ಬೈ n ಮಾಡಿದ್ರೆ ಸೊ n ಗೆಟ್ ಕ್ಯಾನ್ಸಲ್. ಇಲ್ಲಿ n ಮತ್ತು ಇಲ್ಲಿರೋ n ಹೋಗುತ್ತೆ. ಸೊ ಸೈನ್ ಪೈ ಬೈ n ಬೈ ಪೈ ಬೈ n ಇರೋ ಪೈ ಉಳ್ಕೊಂಡಿದೆ. ಸೊ ಇಷ್ಟು ಟರ್ಮ್ n ಟೆನ್ಸ್ ಟು ಇನ್ಫಿನಿಟಿ ಆದರೆ 1ಗೆ ಹೋಗುತ್ತೆ, ಟೆನ್ಸ್ ಟು 1 ಆ್ಯಂಡ್ ಪೈ ಮಾತ್ರ ಉಳಿಯುತ್ತೆ. ಪೈ ವ್ಯಾಲ್ಯೂ ವಿ ನೋ ದಟ್ ಪೈ ವ್ಯಾಲ್ಯೂ ಇಸ್ 3.14 ಅಲ್ವಾ. ಸೊ ದಿಸ್ ಈಸ್ ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ, ದೇರ್ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಓಕೆ, ಸೊ ನಮಗಿಲ್ಲಿ ಸೀಕ್ವೆನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಕನ್ವರ್ಜೆಂಟ್, ಡೈವರ್ಜೆಂಟ್ ಆ್ಯಂಡ್ ಆಸಿಲೇಟರಿ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಲಿಮಿಟ್ನ ಫೈಂಡ್ ಔಟ್ ಮಾಡಿ ಲಿಮಿಟ್ ವ್ಯಾಲ್ಯೂ ಏನು ಬಂದಿದೆ ಅನ್ನೋದ್ರ ಮೇಲೆ ಆ ಸೀಕ್ವೆನ್ಸ್ನ ಬಿಹೇವಿಯರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳಿ. ಸೊ ವಾಟ್ಸಪ್ನಲ್ಲಿ ನನಗೆ ಕ್ವಶನ್ಸ್ನ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಅರ್ಥ ಆಗ್ತಾಯಿಲ್ಲ ಅಂದರೆ ನನಗೆ ಕೇಳಬೇಕು. ಓಕೆ, ಥ್ಯಾಂಕ್ ಯು.